ರಕ್ತದಾನ ಮಾಡುವುದು ಜೀವದಾನ ಮಾಡಿದಂತೆ. ಅಪಘಾತ ಮತ್ತಿತರ ಪ್ರಕರಣಗಳಲ್ಲಿ ರಕ್ತಸ್ರಾವವಾದಾಗ ಅಂಥವರಿಗೆ ತಕ್ಷಣ ರಕ್ತ ನೀಡದಿದ್ದರೆ ಸಾವೇ ಗತಿ. ಆದರೆ ರಕ್ತವನ್ನು ಸ್ವತಃ ಇನ್ನೊಬ್ಬ ವ್ಯಕ್ತಿಗೆ ನೀಡಬೇಕೇ ಹೊರತು ರಕ್ತಕ್ಕೆ ಪರ್ಯಾಯವಾದುದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ರಕ್ತ ನೀಡುವವರು ಒಬ್ಬ ವ್ಯಕ್ತಿಗೆ ಮರುಜೀವ ಕರುಣಿಸುತ್ತಾರೆ. ಅಚ್ಚರಿ ಎಂದರೆ ಭಾರತದಲ್ಲಿ ದಿನವೊಂದಕ್ಕೆ 12,000 ಮಂದಿ ರಕ್ತ ಕೊರತೆಯಿಂದಲೇ ಸಾವನ್ನಪ್ಪುತ್ತಿದ್ದಾರೆ. ದೇಶದ 40ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರಕ್ತ ಸಂಗ್ರಹಿಸುವ ರಕ್ತನಿಧಿ ಕೇಂದ್ರಗಳೇ ಇಲ್ಲದಿರುವುದು ಸಾವಿನ ಸಂಖ್ಯೆ ಹೆಚ್ಚಿಸಲು ಇನ್ನೊಂದು ಕಾರಣ. ಕೊಡಗಿನಲ್ಲಿ ರಕ್ತನಿಧಿ ಕೇಂದ್ರ ಇರುವುದು ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಮಾತ್ರ. ತುರ್ತು ಸಂದರ್ಭಗಳಲ್ಲಿ ಇಲ್ಲಿಂದಲೇ ವಿರಾಜಪೇಟೆ, ಗೋಣಿಕೊಪ್ಪ, ಸೋಮವಾರಪೇಟೆ, ಕುಶಾಲನಗರ, ಹುಣಸೂರು, ಪಿರಿಯಾಪಟ್ಟಣ ವ್ಯಾಪ್ತಿಯ ರೋಗಿಗಳಿಗೂ ರಕ್ತ ಬೇಕಾದರೂ ಮಡಿಕೇರಿಗೆ ಬರಲೇಬೇಕು. ವಿಪರ್ಯಾಸವೆಂದರೆ ಜಿಲ್ಲಾಸ್ಪತ್ರೆ ರಕ್ತನಿಧಿ ಕೇಂದ್ರಗಳಲ್ಲಿ ರಕ್ತ ಸಂಗ್ರಹಣೆಯ ತೀವ್ರ ಕೊರತೆ ಇದೆ. ಇದರಿಂದ ತುರ್ತು ಸಂದರ್ಭಗಳಲ್ಲಿ ರೋಗಿಗಳಿಗೆ ನೆರವಾಗಲು ಸಾಧ್ಯವಾಗುತ್ತಿಲ್ಲ. ಚುನಾವಣೆ ಕಾಲವಾಗಿರುವುದರಿಂದ ರಕ್ತದಾನ ಶಿಬಿರಗಳನ್ನು ಆಯೋಜಿಸಲು ಸಮಸ್ಯೆ ಎದುರಾಗಿದೆ. ಅಲ್ಲದೆ ತಾಪಮಾನ ಹೆಚ್ಚಿರುವುದರಿಂದ ರಕ್ತದಾನಿಗಳಲ್ಲೂ ಆತಂಕವಿದೆ. ಆರೋಗ್ಯ ಸಮಸ್ಯೆ ಕಾಡಬಹುದು ಎಂಬ ಭಯವೂ ಇದಕ್ಕೆ ಕಾರಣ. ರಕ್ತದಾನಿಗಳಲ್ಲಿ ಈಗಾಗಲೇ ರಕ್ತ ನೀಡಲು ಮನವಿ ಮಾಡಲಾಗಿದೆ ಎನ್ನುತ್ತಾರೆ ಮಡಿಕೇರಿ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ. ಸಾಮಾನ್ಯವಾಗಿ ಈಗ ಬೇಸಿಗೆ ಸಂದರ್ಭದಲ್ಲಿ ನಮಗೆ ರಕ್ತದ ಕೊರತೆ ತೀವ್ರವಾಗಿ ಇರ್ತದೆ. ಅದೇ ರೀತಿ ಈಗ ಕೂಡ ರಕ್ತದ ಒಂದು ತೀವ್ರವಾದ ಒಂದು ಕೊರತೆ ನಮ್ಮನ್ನು ಕಾಡ್ತಾ ಇದೆ. ಅದೇ ರೀತಿ ನಾವು ನಮ್ಮ ಜೊತೆ ಯಾರು ಸಹಕರಿಸ್ತಾ ಇರುವಂತಹ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ಹೇಳಿದ್ದೀವಿ. ನಮಗೆ ಒಂದು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿಕೊಡಿ ಅಂತ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ತಿಳಿಸಿದ್ದೇವೆ. ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಹೆಚ್ಚು ಶಿಬಿರಗಳು ಅವಶ್ಯಕತೆ ಇದೆ ನಮಗೆ. ಅದೇ ರೀತಿ ಈಗ ಚುನಾವಣಾ ಸಂದರ್ಭ ಆಗಿರೋದ್ರಿಂದ ಸ್ವಲ್ಪ ಈಗ ಎಲ್ಲರೂ ಕೂಡ ಅದರಲ್ಲಿ ಮುಳುಗಿರೋದರಿಂದ ಈ ಒಂದು ಸಂಘ ಸಂಸ್ಥೆಗಳು ಕೂಡ ಒಂದು ಸದ್ಯದ ಮಟ್ಟಿಗೆ ಈ ಒಂದು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ಆಗ ಹೆಚ್ಚು ಜನರು ಯಾರು ಸ್ವಯಂ ಪ್ರೇರಿತ ರಕ್ತದಾನಿಗಳಿದ್ದಾರೆ ಅವರು ಸ್ವಯಂ ಪ್ರೇರಿತರಾಗಿ ರಕ್ತನಿಧಿ ಕೇಂದ್ರಕ್ಕೆ ಬಂದು ರಕ್ತವನ್ನು ದಾನ ಮಾಡೋದ್ರ ಮುಖಾಂತರ ನಮಗೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮುಂದೆ ಬಂದು ಈ ಒಂದು ಹೆಚ್ಚುತ್ತಾ ಇರುವಂಥ ಒಂದು ರಕ್ತದ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕು, ಹೆಚ್ಚು ರಕ್ತದಾನ ಶಿಬಿರಗಳನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ತೀವ್ರವಾಗಿ ಕೊರತೆ ಅಂತ ಹೇಳೋದಕ್ಕೆ ನಮ್ಮಲ್ಲಿ ಎಷ್ಟು ಅಂತ ಹೇಳಲಿಕ್ಕೆ ಬರೋಲ್ಲ. ಯಾಕೆಂತಂದರೆ ಈಗ ದಿನನಿತ್ಯ ನಮಗೆ ಒಂದು 20-25 ಯೂನಿಟ್ನಷ್ಟು ರಕ್ತ ಬೇಕಾಗ್ಬೋದು. ಒಂದು ತಿಂಗಳಿಗೆ ಸಾಧಾರಣವಾಗಿ ನಮಗೆ 450ರಿಂದ 500 ಯೂನಿಟ್ ಆ್ಯಾವ್ರೇಜ್ ಆಗಿ ರಕ್ತದ ಅವಶ್ಯಕತೆ ಇದೆ. ಸೊ ನಮಗೆ ಒಂದು ರಕ್ತದಾನ ಶಿಬಿರ ನಾವು ಆಯೋಜನೆ ಮಾಡಿದ್ರೆ ಒಂದು 30ರಿಂದ 50 ಯೂನಿಟ್ ರಕ್ತ ಸಿಗುತ್ತೆ. 50 ಯೂನಿಟ್ ರಕ್ತ ಒಂದು ಶಿಬಿರಕ್ಕೆ ಅಂತಂದರೆ ನಮಗೆ 500 ಯೂನಿಟ್ ಬೇಕು ಅಂತಂದರೆ 10 ಶಿಬಿರ ಬೇಕಾಗ್ತದೆ. ಸೊ ಹಾಗಾಗಿ ಈಗ ನಮಗೆ ಇದು ನಿರಂತರವಾಗಿ ಹೆಚ್ಚುತ್ತಾ ಇದೆ, ಬೇಡಿಕೆ ಹೆಚ್ಚುತ್ತಾ ಇದೆ. ಯಾಕೆಂತಂದರೆ ಹೆಚ್ಚು ರೋಗಿಗಳು ನಮಗೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಇಲ್ಲಿ ಒಳ್ಳೆಯ ಸೌಕರ್ಯ ಸಿಗ್ತಾ ಇದೆ ಅಂತ ಅಂದ್ಕೊಂಡು ನೆರೆ ಜಿಲ್ಲೆಯಿಂದ ನಮಗೆ ಪಿರಿಯಾಪಟ್ಟಣ ಕಡೆಯಿಂದ, ಹಾಸನ ಕಡೆಯಿಂದ, ಹೀಗೆ ಸಕಲೇಶ್ಪುರ, ಹೀಗೆ ಅಲ್ಲಿಂದ ಕೂಡ ಪೇಷಂಟ್ಗಳು ಬರ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಬೇಡಿಕೆ ಹೆಚ್ಚಾದಾಗೇ ನಮಗೆ ಈಗ ಇಂತಹ ಕಾರ್ಯಕ್ರಮಗಳು ಕೂಡ ಹೆಚ್ಚಾಗಬೇಕು ಅಂತ ಅವಶ್ಯಕತೆ ಇದೆ. ಸಾಕಷ್ಟು ರಕ್ತ ಸಂಗ್ರಹವಾದರೆ ಜೀವಗಳನ್ನು ಉಳಿಸಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಕೂರ್ಗ್ ಬ್ಲಡ್ ಫೌಂಡೇಶನ್ ಕರ್ನಾಟಕ ಎಂಬ ಸಂಸ್ಥೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಈ ಸಂಸ್ಥೆಯಲ್ಲಿ ಸುಮಾರು 2,000 ಮಂದಿ ರಕ್ತದಾನಿಗಳು ನೋಂದಾಯಿಸಿಕೊಂಡಿದ್ದಾರೆ. ಸ್ವತಃ ವಿಕಲಚೇತನರಾಗಿದ್ದರೂ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಸಮೀರ್ ಜೀವದಾನಕ್ಕೆ ಮುಂದಾಗಿ ರಕ್ತದಾನ ಮಾಡುತ್ತಿದ್ದಾರೆ. ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ತಿಂಗಳಿಗೆ 500 ಯೂನಿಟ್ ರಕ್ತ ಸಂಗ್ರಹವಾದರೆ ಅಗತ್ಯ ಪೂರೈಕೆಯಾಗುತ್ತದೆ. ಆದರೆ ದಾನಿಗಳು ಮುಂದೆ ಬಾರದಿದ್ದರೆ ಜೀವದಾನದ ಮಾನವೀಯ ಸೇವೆಗೂ ತೊಡಕಾಗಿ ಪರಿಣಮಿಸಿದೆ. ಸಾಮಾನ್ಯ ಜನರು ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚಾಗಿ ಅವಲಂಬಿಸುತ್ತಿರುವುದು ಸರ್ಕಾರಿ ಆಸ್ಪತ್ರೆಯನ್ನು. ಆದರೆ ಇಲ್ಲಿ ಪ್ರಸ್ತುತ ನಿರೀಕ್ಷಿತ ಪ್ರಮಾಣದ ರಕ್ತ ಸಂಗ್ರಹವಾಗುತ್ತಿಲ್ಲ. ಹೊರ ಜಿಲ್ಲೆಗಳಿಂದ ಬರುವ ರೋಗಿಗಳಿಗೂ ನಿರಾಸೆಯಾಗುತ್ತಿದೆ. ಅನೇಕ ಸಂದರ್ಭಗಳಲ್ಲಿ ರಕ್ತದ ಕೊರತೆಯಿಂದಾಗಿ ಅನಾಹುತಗಳು ಆಗಿವೆ. ದಾನಿಗಳು ಇನ್ನು ಮುಂದಾದರೂ ರಕ್ತ ನೀಡುವ ಮಾನವೀಯ ಕಾರ್ಯಕ್ಕೆ ಮುಂದಾಗಬೇಕೆಂದು ಸಮೀರ್ ಚಿತ್ತಾರದ ಮೂಲಕ ಮನವಿ ಮಾಡಿದ್ದಾರೆ. ದಿನಕ್ಕೆ ರಕ್ತದ ಅಭಾವ ಕೊಡಗು ಜಿಲ್ಲೆಯಲ್ಲಿ ತುಂಬ ಆಗ್ತಿದೆ. ರೋಗಿಗಳು ತುಂಬ ಇದ್ದಾರೆ. ಕೊಡಗಿನ ಜಿಲ್ಲಾಸ್ಪತ್ರೆ ರಕ್ತನಿಧಿಯಲ್ಲಿ ತಿಂಗಳಿಗೆ 500 ಯೂನಿಟ್ ರಕ್ತ ಸಂಗ್ರಹ ಮಾಡಲೇಬೇಕು. ಇಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತದೆ. ಕೊಡಗಿನ ಮಡಿಕೇರಿ ರಕ್ತನಿಧಿ ಕೇಂದ್ರದಿಂದ 4 ಕಡೆ ರಕ್ತ ಸರಬರಾಜು ಆಗುತ್ತದೆ. ಒಂದು ಕುಶಾಲನಗರ, ಒಂದು ಸೋಮವಾರಪೇಟೆ, ವಿರಾಜಪೇಟೆ, ಗೋಣಿಕೊಪ್ಪ. ಈ 4 ಕಡೆಗೆ ಸಹ ಮಡಿಕೇರಿ ರಕ್ತನಿಧಿ ಘಟಕದಿಂದನೇ ಹೋಗಬೇಕು. ಹಾಗಾಗಿ
ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಹ ತುಂಬ ರೋಗಿಗಳಿದ್ದಾರೆ. ಅವರಿಗೆ ರಕ್ತ ಸಿಗದೆ ಪರದಾಡುತ್ತಿದ್ದಾರೆ. ದಯವಿಟ್ಟು ರಕ್ತದಾನಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು. ಹಾಗೆ ಎಲೆಕ್ಷನ್ ಇರೋದ್ರಿಂದ ಯಾವುದೇ ಕಡೆ ರಕ್ತದಾನ ಶಿಬಿರವನ್ನು ಆಗುತ್ತಿಲ್ಲ. ದಯವಿಟ್ಟು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ರಕ್ತದಾನ ಶಿಬಿರಕ್ಕೆ ಅನುಮತಿ ಕೊಡಬೇಕು. ರಕ್ತ ಇಲ್ಲದೆ ಯಾವುದು ಬೇಕಾದರೆ ನಾವು ಆಕ್ಟಿವೇಶನ್ ಮಾಡ್ಬೋದು, ಬಟ್ ರಕ್ತ ಆಕ್ಟಿವೇಶನ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಅನುಮತಿ ಕೊಡಬೇಕು ಅಂತ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಹೇಳ್ಕೊಟ್ಟಿದ್ದೆ. 18 ರಿಂದ 65 ವರ್ಷ ವಯೋಮಾನದ ಒಬ್ಬ ಆರೋಗ್ಯವಂತ ವ್ಯಕ್ತಿ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. ಮಹಿಳೆಯರು ಪ್ರತಿ 4 ತಿಂಗಳಿಗೊಮ್ಮೆ ರಕ್ತ ನೀಡಬಹುದು. ಒಂದು ಜೀವವನ್ನು ಉಳಿಸಬೇಕೆಂದು ಬಯಸಿದರೆ ರಕ್ತದಾನ ಮಾಡೋದು ಸುಲಭದ ಸೇವೆ. ನಮ್ಮ ಬಂಧುಗಳಿಗೋ ಅಥವಾ ಎಲ್ಲೋ ದೂರದಿಂದ ದುರಂತಕ್ಕೆ ತುತ್ತಾದವರಿಗೆ ಸಹಾಯ ಮಾಡಲು ಇದು ಸುಲಭವಾದ, ನಿಸ್ವಾರ್ಥ ಮತ್ತು ನೋವು ರಹಿತ ಸೇವೆ ಎಂಬುದನ್ನು ಗಮನಿಸಬೇಕು. ನಿಯಮಿತ ರಕ್ತದಾನದಿಂದ ನಮ್ಮ ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯ ಸುಧಾರಿಸುತ್ತದೆ ಎನ್ನುತ್ತಾರೆ ವೈದ್ಯರು. ರಕ್ತನಿಧಿ ಕೇಂದ್ರಕ್ಕೆ ರಕ್ತ ನೀಡುವ ಮೂಲಕ ಸಾವಿನ ಅಂಚಿನಲ್ಲಿರುವ ವ್ಯಕ್ತಿಗಳಿಗೆ ಮರುಜೀವ ನೀಡಲು ನಿರ್ಧರಿಸಿದ್ದೀರಾ? ಹಾಗಿದ್ದರೆ ಕೂರ್ಗ್ ಬ್ಲಡ್ ಫೌಂಡೇಶನ್ ಕರ್ನಾಟಕಕ್ಕೆ ಕರೆ ಮಾಡಿ. ನಿಮ್ಮ ನಿರ್ಧಾರವನ್ನು ಈಗಲೇ ತಿಳಿಸಿ. ಸಂಸ್ಥೆಯವರು ನಿಮ್ಮಲ್ಲಿಗೆ ಬಂದು ಮಾರ್ಗದರ್ಶನ ಮಾಡಿ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಸಂಸ್ಥೆಯ ಮೊಬೈಲ್ ಸಂಖ್ಯೆಗಳು 7760830077 ಅಥವಾ 9731898768.